ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗುತ್ತಾ? ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ನಡೀತಿದೆ. ಭಾರತದ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಳವಾಗುತ್ತಾ? ಭಾರತದಲ್ಲಿ ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ನಡೀತಿದೆ. ರಣಭೀಕರ ಯುದ್ಧಕ್ಕೆ ನಲುಗಿದಂತಹ ತೈಲ ಮಾರುಕಟ್ಟೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ನಡುಕ ಶುರುವಾಗಿದೆ. ಸಂಘರ್ಷ ತೀವ್ರಗೊಂಡರೆ ಹೆಚ್ಚಾಗತ್ತೆ ಕಚ್ಚಾ ತೈಲದ ಬೆಲೆ. ಪ್ರತಿ ಬ್ಯಾರೆಲ್ಗೆ $100 ಗಡಿ ದಾಟೋದು ಫಿಕ್ಸ್. ಕಚ್ಚಾ ತೈಲದ ಬೆಲೆ ಹೆಚ್ಚಾದ್ರೆ ಪೆಟ್ರೋಲ್ ಡೀಸೆಲ್ ದುಬಾರಿ ಆಗತ್ತೆ, ಅದು ಕೂಡ ಫಿಕ್ಸ್. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಬಹುದಾ? ಖಂಡಿತವಾಗಿಯೂ ಆಗತ್ತೆ. ಯಾಕಂದ್ರೆ ಇರಾನ್ ಇಸ್ರೇಲ್ ನಡುವೆ ಭೀಕರವಾದಂತಹ ಯುದ್ಧ ನಡೀತಿದೆ. ಯುದ್ಧದ ತೀವ್ರತೆ ಜೊತೆಗೆ ಪರಿಣಾಮ ತೈಲ ಮಾರುಕಟ್ಟೆಯ ಮೇಲೆ ಆಗ್ತಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ನಡುಕ ಶುರುವಾಗಿದೆ. ಈಗ ಸಂಘರ್ಷ ತೀವ್ರವಾದರೆ ಕಚ್ಚಾ ತೈಲದ ಬೆಲೆ ಹೆಚ್ಚಾಗತ್ತೆ. ಸೊ ಪ್ರತಿ ಬ್ಯಾರೆಲ್ಗೆ $100 ದಾಟುವಂಥದ್ದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಕಚ್ಚಾ ತೈಲದ ಬೆಲೆ ಹೆಚ್ಚಾದ್ರೆ ಪೆಟ್ರೋಲ್ ಡೀಸೆಲ್ ಕೂಡ ದುಬಾರಿ ಆಗತ್ತೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂತಹ ಈ ಭೀಕರ ಯುದ್ಧ ತೈಲ ಮಾರುಕಟ್ಟೆಯ ಮೇಲೆ ಪರಿಣಾಮವಾಗುತ್ತೆ. 10 ತೈಲ ಉತ್ಪಾದನಾ ಘಟಕಗಳಲ್ಲಿ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು, ವಿಶ್ವದ ಅಗ್ರವಾದಂತಹ 10 ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ, ಜೊತೆಗೆ ಇರಾನ್ ನಿಯಂತ್ರಣದಲ್ಲಿರುವಂತಹ ವಿಶ್ವ ತೈಲ ಮಾರುಕಟ್ಟೆ ಯಾವಾಗ ಏನು ಬೇಕಾದರೂ ನಿರ್ಧಾರವನ್ನು ಕೈಗೊಳ್ಳಬಹುದು. ಜಾಗತಿಕ ಮಾರುಕಟ್ಟೆಗೆ ಸರಬರಾಜಾಗುವ ಲಕ್ಷಾಂತರ ಬ್ಯಾರೆಲ್ ತೈಲ ಬಂದಾಗಬಹುದು. ಇದು ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ದಾರಿ ಮಾಡಿಕೊಡುತ್ತೆ. ಯುದ್ಧದ ಅಸಲಿ ಕೇಂದ್ರ ಬಿಂದು ಇರಾನ್ ತೈಲ ಬಾವಿಗಳಲ್ಲ. ಯುದ್ಧದ ಅಸಲಿ ಕೇಂದ್ರ ಬಿಂದು ಹರ್ಮಜ್ ಜಲಸಂಧಿ. ಇದು ಕೇವಲ 50 ಕಿಲೋಮೀಟರ್ ಅಗಲವಿರುವಂತಹ ಸಮುದ್ರ ಮಾರ್ಗ. ಆದರೆ ಪ್ರಪಂಚದ 20% ಭಾಗಕ್ಕೆ ಇಲ್ಲಿಂದಲೇ ಪೂರೈಕೆಯಾಗತ್ತೆ. ಸೌದಿ, UAE, ಕುವೈತ್ ಮತ್ತು ಇರಾಕ್ ದೇಶಗಳಲ್ಲಿ ಅಲ್ಲೂ ಕೂಡ ತೈಲ ಪೂರೈಕೆ. ಇರಾನ್ ಈ ಮಾರ್ಗವನ್ನು ಬಂದ್ ಮಾಡಿದಲ್ಲಿ ಜಗತ್ತಿಗೆ ತೈಲ ಪೂರೈಕೆ ಆಗೋದೇ ಬಂದ್ ಆಗುತ್ತೆ. ಇರಾನ್ ನಿಯಂತ್ರಣದಲ್ಲಿದೆ ವಿಶ್ವದ ತೈಲ ಮಾರುಕಟ್ಟೆ. ವಿಶ್ವದ ಅಗ್ರ 10 ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಇದು ಒಂದು. ಇರಾನ್ ಬಳಿ ವಿಶ್ವದ 3ನೇ ಅತಿ ದೊಡ್ಡ ತೈಲ ನಿಕ್ಷೇಪವಿದೆ. ಪ್ರತಿದಿನ ಸುಮಾರು 31 ಲಕ್ಷ ಬ್ಯಾರೆಲ್ ತೈಲ ಉತ್ಪಾದನೆಯಾಗುತ್ತೆ. ಚೀನಾ ಸೇರಿ ಹಲವು ದೇಶಗಳಿಗೆ ಇಂಧನ ಪೂರೈಸುವಂತಹ ಇರಾನ್ ಯುದ್ಧದ ಅಬ್ಬರಕ್ಕೆ ತೈಲ ಬಾವಿ ಪೈಪ್ಲೈನ್ಗಳಿಗೆ ಧಕ್ಕೆಯಾದ್ರೆ ಖಂಡಿತವಾಗಿಯೂ ತೈಲದ ಬೆಲೆ ಹೆಚ್ಚಾಗುತ್ತೆ. ಜಾಗತಿಕ ಮಾರುಕಟ್ಟೆಗೆ ಸರಬರಾಜಾಗ್ತಿರುವಂತಹ ಲಕ್ಷಾಂತರ ಬ್ಯಾರೆಲ್ ತೈಲ ಬಂದಾಗತ್ತೆ. ಇದು ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೆ ಕಾರಣವಾಗತ್ತೆ. ಯುದ್ಧದ ಅಸಲಿ ಕೇಂದ್ರ ಬಿಂದು ಇರಾನ್ ತೈಲ ಬಾವಿಗಳಲ್ಲ. ಯುದ್ಧದ ಅಸಲಿ ಕೇಂದ್ರ ಬಿಂದು ಯಾವುದು ಅಂದ್ರೆ ಹರ್ಮಜ್ ಜಲಸಂಧಿ. ಇದು ಕೇವಲ 50 ಕಿಲೋಮೀಟರ್ ಅಗಲವಿರುವಂತಹ ಸಮುದ್ರ ಮಾರ್ಗ. ಆದರೆ ಪ್ರಪಂಚದ 20% ಭಾಗಕ್ಕೆ ಇಲ್ಲಿಂದಲೇ ತೈಲ ಪೂರೈಕೆಯಾಗತ್ತೆ. ಸೌದಿ, UAE, ಕುವೈತ್ ಮತ್ತು ಇರಾಕ್ ತೈಲ ಇಲ್ಲಿಂದಲೇ ಪೂರೈಕೆಯಾಗುವಂಥದ್ದು ಎಲ್ಲ ರಾಷ್ಟ್ರಗಳಿಗೆ. ಇರಾನ್ ಈ ಮಾರ್ಗವನ್ನೇನಾದ್ರು ಬಂದ್ ಮಾಡಿದ್ರೆ ತೈಲ ಪೂರೈಕೆಯೇ ಇಲ್ಲದಂತಾಗತ್ತೆ ಜಗತ್ತಿಗೆ. ಹಾಗಾಗಿ ಇವತ್ತು ಇರಾನ್ ಅನುಭವಿಸ್ತಿರುವಂತಹ ಈ ಯುದ್ಧ, ಇದರ ತೀವ್ರತೆ ತೈಲ ಮಾರುಕಟ್ಟೆಯ ಮೇಲೆ ಬೀಳತ್ತೆ. ಜೊತೆಗೆ ಭಾರತದಲ್ಲಿಯೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಾಗತ್ತೆ.